ಇವತ್ತು ಪೆರೇಸಂದ್ರದಲ್ಲಿ 1.25 ಎಕರೆ ಸ್ಮಶಾನಕ್ಕೆ ದಲಿತ ಸಮುದಾಯದವರಿಗೆ ಹಸ್ತಾಂತರ ಮಾಡಲಾಯಿತು. ಇದು ಬಹುದಿನಗಳ ಕನಸಾಗಿತ್ತು. ನಾನು ಬಂದಾಗ ಏನೆಲ್ಲ ನನ್ನ ಮೊದಲ ಉದ್ದೇಶ ಎಲ್ಲೆಲ್ಲ SC ST ಸಮುದಾಯದವರು ಇದ್ದಾರೆ ಅವ್ರ ಅಭಿವೃದ್ಧಿಗೆ ಏನೆಲ್ಲ ಶ್ರಮಿಸಬೇಕು ಅದು ನಾನು ಶ್ರಮಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಶ್ರೀಮಂತರಿಗೆ ಆಗರ್ಭ ಶ್ರೀಮಂತರಿಗೆ MLA ಅವಶ್ಯಕತೆ ಜಾಸ್ತಿ ಇರಲ್ಲ, ಬಡವ್ರಿಗಿರೋದು. ಆ ಬಡವ್ರಿಗೋಸ್ಕರ ಬರ್ತಿದ್ದೀನಿ ಸರ್. ಇದೆಷ್ಟು ವರ್ಷಗಳ ಬಹುಬೇಡಿಕೆ ಆಗಿತ್ತು? ಇದು ನಾನು ಹುಟ್ಟಿದಾಗಿಂದ ಜ್ಞಾಪಕ ಇದೆ. ನಾನು ಹುಟ್ಟಿದಾಗಿಂದ ಪಾಪ ಯಾರಾದರೂ ತೀರೋಗ್ಬಿಟ್ರೆ ಅಲ್ಲೆಲ್ಲ ಒಂಕೆಗಳಲ್ಲೆಲ್ಲ ಹಾಕ್ಬಿಡೋರು. ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ 19 ಇದು ಇತ್ತು. ಬಟ್ ಕಳೆದ 10 ವರ್ಷದಲ್ಲಿ ಇದೇ ಊರವ್ರು ಇದ್ದರು. ಅವ್ರ ರಾಜಕೀಯ ಏನು ಅಂದರೆ ಒಂದು 50-60 ಜನ ಮುಖಂಡರನ್ನ ಇಟ್ಕೊಂಡು ಕಾಂಪೌಂಡ್ಗಳಲ್ಲಿ ಮೀಟಿಂಗ್ ಮಾಡಿಬಿಟ್ರೆ ರಾಜಕೀಯ ಅಂದ್ಕೊಂಡಿದ್ದಾರೆ. ರಾಜಕೀಯ ಅಂದರೆ ಬಡವ್ರ ಪರವಾಗಿ ಹೋಗಬೇಕು. ನಾನು ಅವ್ರ ಥರ ಏನೂ ಮೀಟಿಂಗ್ಗಳು ಮಾಡಿಲ್ಲ. ನಮ್ಮೂರಿಗೆ ಮೊದಲನೇ ಸಲ ಬಂದಾಗೆ 10 ಕೋಟಿ ರೂಪಾಯಿ ಅನುದಾನ 1.25 ಎಕರೆ ಸ್ಮಶಾನಕ್ಕೆ ಜಾಗ ತೊಗೊಂಡು ಬಂದಿದ್ದೀನಿ ಅಲ್ವಾ. ಇದಕ್ಕೆ 100 ಮೀಟಿಂಗ್ಗಳು, ಬಿಲ್ಡಪ್ಗಳು, ಸಭೆಗಳು, ಇದು ಅವ್ರ ರಾಜಕೀಯ ಸ್ಟೈಲ್, ಇದು ನನ್ನ ರಾಜಕೀಯ ಸ್ಟೈಲ್. ಸರ್, ನಿನ್ನೆ ಅವಹೇಳನಕಾರಿಯಾಗಿ ಸುಧಾಕರ್ ಅವರು ನಿಮ್ಮನ್ನು ಮಾತನಾಡಿದ್ದಾರೆ. ಅನುದಾನ ಒಂದು ರೀತಿಯಾಗಿ ಮಾಡುವಿಲ್ಲ, ಇನ್ನು ಅಂಥವರೆಲ್ಲ ಶಾಸಕರಾಗ್ಬಿಟ್ಟು ಕೆಲಸ ಮಾಡ್ತಿದ್ರೆ ಈ ಜನಗಳಿಗೊಂಥರ ಚೀಮಾರಿ ಆಗಿಬಿಟ್ಟಿದೆ ಅನ್ನೋ ಮಾತುಗಳು. ಅವರೇನೋ ಮಾತಾಡಲಿ, ಚಿಕ್ಕ ಮಕ್ಕಳಾದರೂ ಊಟಕ್ಕುಂಟು ಆಟಕ್ಕಿಲ್ಲ, ಇವರು ಎರಡಕ್ಕೂ ಇಲ್ದಂಗೆ ಆಗೋಗಿದ್ದಾರೆ. ನಾನು ಮತ್ತೆ ಡಾಕ್ಟರ್ K. ಸುಧಾಕರ್ಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಓಟು MP ಎಲೆಕ್ಷನಲ್ಲಿ ನೀವು BJPಗೆ ಒಂದೇ ಒಂದು ಓಟ್ ಲೀಡ್ ತೆಗೆದು ನೋಡಿ, ಒಂದು ಓಟ್ ತೆಗೆದು ನೋಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಟರ್ K. ಸುಧಾಕರ್ ಪಾರ್ಲಿಮೆಂಟ್ ಬಾಗಿಲು ತುಳಿಯೋಕ್ಕೆ ಬಿಡಲ್ಲ ನಿಮ್ಮನ್ನು. ಚಾಲೆಂಜ್ ಇದು ನನಗೆ. ಪಾರ್ಲಿಮೆಂಟ್ ಬಾಗಿಲು ಯಾವುದೇ ಕಾರಣಕ್ಕೆ ಸುಧಾಕರ್ನ ಹತ್ತಕ್ಕೆ ಬಿಡಲ್ಲ ನಾನು. ನನ್ನ ರಾಜಕೀಯ ಏನು ಅಂತ ನನಗೆ ಗೊತ್ತು. ಸಭೆಗಳು 50-60 ಜನ ಹಿಂದೆ ಹಾಕ್ಕೊಂಡು ಬಿಲ್ಡಪ್ ಕೊಡೋದಲ್ಲ ರಾಜಕೀಯ ಅಂದರೆ. ಯಾವುದೇ ಕಾರಣಕ್ಕೆ ಸುಧಾಕರ್ನ ಪಾರ್ಲಿಮೆಂಟ್ ತುಳಿಯೋಕ್ಕೆ ಬಿಡಲ್ಲ. ಥ್ಯಾಂಕ್ ಯು ಸರ್.